ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 6:46 ಆಯಿತು. ಮೊದಲನೇ ಆರ್ಡರ್ ಬಿದ್ದಿರೋದು ಕೆಫೆ ಪ್ರಸಿದ್ಧಿಯಿಂದ. ಗಾಡಿ ಕಿಲೋಮೀಟರ್ಸ್ ಆಗಿರೋದು 39,973. ಆವಾಗಲೇ ಟೀ ಕುಡಿಯೋಕ್ಕೆ ಹೋಗಿದ್ದೆ. ಪವರ್ ಬ್ಯಾಂಕ್ ಬಿಟ್ಟು ಬಂದಿದ್ದೆ, ಮತ್ತೆ ಮನೆ ಕಡೆ ಬಂದುಬಿಟ್ಟಿದ್ದೆ ಪವರ್ ಬ್ಯಾಂಕ್ ಎಲ್ಲ ತೊಗೊಳಕ್ಕೆ. ಬನ್ನಿ ನೋಡೋಣ. ಮೊದಲನೇ ಆರ್ಡ್ರು ಕೆಫೆ ಪ್ರಸಿದ್ಧಿ. ಮತ್ತು ನೀವು ಎಷ್ಟು ಡೈಲಿ ಹೊಡಿತೀರಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ಇವತ್ತು ಯಾವಾರಪ್ಪ ಅಂದರೆ ಡೇಟು 10 ಜೂನ್ ತಿಂಗಳು. ಜುಲೈ ಇನ್ನೂ ಎಷ್ಟು ತಿಂಗಳು ಐತಪ್ಪ. ಇದು ಗಣೇಶ ಹಬ್ಬ ಬರೋಕ್ಕೆ ಬುಧವಾರ 10ನೇ ತಾರೀಕು. ನೋಡೋಣ ಬರ್ರಿ. ಇವತ್ತಿಂದ ಮೊದಲನೇ ಆರ್ಡ್ರು ಕೆಫೆ ಪ್ರಸಿದ್ಧಿಗೆ ಪಿಕಪ್ ಮಾಡೋಕ್ಕೆ ಹೋಗೋಣ. ಏನಾಯ್ತು ಇವಾಗ ಹೇಳು. ನೋಡಿ ಗೈಸ್ ಯಾವ ಥರ ಬೈತಾನೆ ನೋಡಿ ಅವನು. ಚಿಕ್ಕ ಹುಡುಗ ಅಂತ ಸುಮ್ಮನೆ ಬೈತಾನೆ. ಏನು ಮದುವೆ ಮಕ್ಕಳಿದಾವ? ಪರವಾಗಿಲ್ಲ, ಇರಲಿ ಬಿಡು. ಬನ್ನಿಗೆ ಇದು ಪಿಕಪ್ ಮಾಡ್ಕೊಳ್ಳೋಣ. 893 ಇದು ಪಿಕಪ್ ಆಯಿತು. ಸರಿ ಬಾಯ್. ಬನ್ನಿಗೆ ಮತ್ತಿಕೆರೆಗೆ ಹೋಗೋಣ. ಇದನ್ನು ಪಿಕಪ್ ಮಾಡ್ಕೊಂಡಿದ್ದೀನಿ ಇವಾಗ. ಇವಾಗ ಡ್ರಾಪ್ ಕೊಟ್ಬಿಟ್ಟು ಬಂದೆ. ಇವತ್ತು ಇನ್ಸ್ಟಿಟ್ಯೂಟ್ ಎಷ್ಟಿದೆ ಅಂದರೆ ಹೇಳ್ತೀನಿ. 21 ಆರ್ಡ್ರಿಗೆ 375, 28 ಆರ್ಡ್ರಿಗೆ 500, 33 ಆರ್ಡ್ರಿಗೆ 610, 39 ಆರ್ಡ್ರಿಗೆ 745 ರೂಪಾಯಿ. ಏನಂಗೆ ಇದು ಬರ್ತಾ ಇನ್ಸ್ಟಿಟ್ಯೂಟ್ ಕಮ್ಮಿನೇ ಮಾಡ್ತಾನೆ. ಮುಂಚೆ ಎಲ್ಲ ಫ್ರೆಂಡ್ಸ್ಗೆಲ್ಲ ಮೋರ್ ಮನೆ ಇತ್ತಲ್ಲ, ಅವ್ರಿಗೆಲ್ಲ 1000 ಆ ಥರ ಈ ಥರ ಕೊಡ್ತಿದ್ದೆ ಮುಂಚೆ. ಯಾವಾಗ ನೋಡಿದ್ರೆ ಇಷ್ಟ ಕೊಡ್ತಾವಣೆ. ವೀಕೆಂಡಲ್ಲಿ ಎಷ್ಟು ಕೊಡ್ತಾನೆ ನೋಡೋಣ. ಶುಕ್ರವಾರ ಶನಿವಾರ ರವಿವಾರ ಅವರು 1000 ರೂಪಾಯಿ ಮೇಲಾದರೂ ಕೊಡ್ತಾನೆ ಅಂತ ಅವತ್ತು. ಇವಾಗ ಮಾತ್ರ ಇದರಲ್ಲಿ ಕೊಟ್ಟಾನೆ ಬುಧವಾರ ಇವತ್ತು ಇಷ್ಟು. ನೋಡೋಣ ಬರ್ರಿ. ಸೆಕೆಂಡ್ ಆರ್ಡ್ರ್ ಇನ್ನೂ ಯಾವ್ದು ಬಿದ್ದ ಮೇಲೆ ಸಿಗ್ತೀನಿ. ಸೆಕೆಂಡ್ ಆರ್ಡ್ರು ಬರ್ಗರ್ ಕಿಂಗಿಂದ ಬಿದ್ದಿರೋದು. ಫುಡ್ಡು ರೆಡಿ ಐತೆ. ಬನ್ನಿ ಕೇಳ್ಕೊಂಡು ತೊಗೊಂಬಿಟ್ಟು ಹೋಗ್ಬಿಡೋಣ. ಏನು ಬೇಕು ಬೆಳಗ್ಗೆ ರೆಡಿ ಕೊಟ್ಬಿಟ್ಟವ್ರೆ. ಗೊತ್ತಿಲ್ಲ ನನಗೂ ಏನು. ನೋಡೋಣ ಕೇಳ್ಬಿಡೋಣ ರೆಡಿ ಇದೆಯಲ್ಲ ಅಂತ. ಅಣ್ಣ ಇದು ಆರ್ಡ್ರ್ ರೆಡಿ ಇದೆ ನೋಡಿ. 6532 ಸರ್. ಏನು ರೆಸ್ಪಾನ್ಸೇ ಇಲ್ಲಪ್ಪ ಬರ್ಗರ್ ಕಿಂಗಲ್ಲಿ. ಏನು ಐಟಮ್ ರೆಡಿ ಐತಾ ಇಲ್ವಾ? ಇನ್ನೂ ಪ್ಯಾಕೇ ಮಾಡಿಲ್ವಲ್ಲ ಗೈಸ್. ರೆಡಿನೂ ಇಲ್ಲ ಐಟಮು. ಏನಾರದು ಚಿಪ್ಸಿ ಚಿಕನ್ ಬೇರೆ, ಬರ್ಗರ್ ಮತ್ತು ಪೆರಿ ಮೀಲು. ಅಣ್ಣ ಸರ್, ಅಣ್ಣವು ರೆಡಿ ಇದೆ ಫುಡ್ಡು. 6532 ರೆಡಿ ಕೊಟ್ಟಿದ್ದಾರೆ ನೋಡಿ. ರೆಡಿ ಇದೆ ಫುಡ್ಡು. ಒಂದು ಐಟಮ್ ಇದೆ ಗೈಸು. 8:38 ಆಗಿದೆ. ಎಲ್ಲಪ್ಪ ಅಂದರೆ ಡ್ರಾಪು ಕೋಗಿಲ ಕ್ರಾಸು. ಕೋಗಿಲಿಂದ ಒಳಗಡೆ ಗೈಸ್ ಬಿದ್ದಿರೋದು. ಎಷ್ಟು ಐಟಮ್ ಇರೋದು? ಅಯ್ಯಂಗಾರ್ ಮಿಲ್ಕ್ ರಸ್ಕಂತೆ. 2294 ಇದನ್ನಿದೆ ನೋಡಿ, ಅಯ್ಯಂಗಾರ್ ಮಿಲ್ಕ್ ರಸ್ಕ್ ಅಂತ. ಮನೆಗೆ ಸಿಗ್ತೀನಿ ಮತ್ತೆ ಆಮೇಲೆ. ಇದು ಎಷ್ಟನೇ ಆರ್ಡ್ರ್ ಅಂದರೆ 5 ಆಗಿದೆ. ಇದು 6ನೇ ಆರ್ಡ್ರು. 200 ಚಿಲ್ಲರೆ ಆಗಿದೆ. ಇದನ್ನು ಕೊಟ್ಟರೆ ಒಂದು 300 ರೂಪಾಯಿ ಆಗುತ್ತೆ. ಇದು ಏನಾಗಿದೆ ಗೊತ್ತಿಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಏನಾಗಿದೆ ಗೊತ್ತಿಲ್ಲ. ಬಸ್ಸೊಂದು ಸ್ಟಾಪ್ ಆಗಿಬಿಟ್ಟೈತೆ. ಬಸ್ಸನ್ನು ಜನ ಇಲ್ಲೇ ಪಬ್ಲಿಕೆಲ್ಲ ಇಳಿಸ್ತವ್ರೆ. ಆಶಾ ಬಸ್ ಅಂತ ಏನೋ ಆಗಿದೆ. ಪಂಚರ್ ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ ಆ ಸೈಡು. ಆಲ್ಮೋಸ್ಟು ಅಪ್ಪ ದೇವ್ರೆ, ಒಂದು ಬಸ್ ನಿಂತಿರೋಗೋಸ್ಕರ ಇಷ್ಟೊಂದು ಟ್ರಾಫಿಕ್ ನೋಡಿ. ಮೇನು ಹೆಬ್ಬಾಳಿಂದ ಯಲಹಂಕ ಬ್ರಿಡ್ಜ್ವರೆಗೂ 5-6 ಕಿಲೋಮೀಟ್ರ್ ಬ್ರಿಡ್ಜ್ ಇರೋದು. ಯಾವ ಥರ ಜಾಮ್ ಆಗಿಬಿಟ್ಟಿದೆ ನೋಡಿ. ಬರುವಾಗ ನಾನು ಬ್ರಿಡ್ಜ್ ಬ್ರಿಡ್ಜ್ ಹತ್ತೋದಲ್ಲ, ಕೆಳಗಡೆಯಿಂದ ಬರೋದಲ್ವ ಯಾವಾಗಲೂ. ಸರ್ವಿಸ್ ರೋಡ್ ಇಟ್ಕೊಂಡೇ ಬಂದುಬಿಡ್ತೀನಿ ಕೆಳಗಡೆಯಿಂದ ಗೈಸ್. ಅಷ್ಟು ನೋಡಿ ಎಲ್ಲಿವರೆಗೂ ಇದು ಏನಾದರೂ ಒಂದು ಕುಡಿಗೇಡಿ ಸಿಗ್ನಲ್ ಹತ್ರ ಇದನ್ನಾಗಿರೋದು. ಹತ್ತತ್ರ ನಾನು LNT ಅಪಾರ್ಟ್ಮೆಂಟು ಇದ್ರ ಹತ್ರ ಬಂದೆ. ಮಾಲ್ ಆಫ್ ಏಷ್ಯಾವ್ರಿಗೂ ಇನ್ನೂ ಜಾಮೇ ಆಗಿಬಿಟ್ಟೈತೆ ರೈಟ್ ಸೈಡಲ್ಲಿ. ಆ ಕಡೆ ಸಿಟಿ ಕಡೆ ಹೋಗೋ ಸೈಡು ನೋಡಿರಿ. ಈ ಥರ ಜಾಮ್ ಆದರೆ ಮುಗಿದೋಯ್ತು. ಬನ್ನಿ ನಾವು ಬೇಗ ಆರ್ಡ್ರ್ ಕೊಡೋಣ. ಇದು 2 ಟ್ರಿಪ್ಸು 14, 219 ರೂಪಾಯಿದು. 100 ರೂಪಾಯಿ ಟ್ರಿಪ್ಸು, 51 ರೂಪಾಯಿ ರಿಟರ್ನು. ಎಲ್ಲಪ್ಪ ಅಂದರೆ ಸ್ಟಾರ್ಬಕ್ಸು ಇದಕ್ಕೆ ಹೋಗ್ಬೇಕು. ಡ್ರಾಪು ರಾಜನಕುಂಟೆ ರಾಜನಕುಂಟೆಗಿಂತ ಇನ್ನೂ ಈ ಸೈಡೆ. ಪರವಾಗಿಲ್ಲ, ಟಿಪ್ಸ್ ಹಾಕಿಬಿಟ್ರಲ್ಲ. ಟಿಪ್ಸ್ ಹಾಕಿರಲಿಲ್ಲ ಅಂದರೆ ಏನೋ ಒಂದು. ಬನ್ನಿ ಇವಾಗ ಸ್ಟಾರ್ಬಕ್ಸ್ಗೆ ಪಿಕಪ್ ಮಾಡ್ಕೊಂಡು ಹೋಗುವ. ಇವೆರಡು ಕೌಂಟ್ ಆದರೆ ಒಂದು 9 ಏನೋ ಆಗುತ್ತೆ. 9 ಏನೋ 10 ಆಗುತ್ತೆ, ಗೊತ್ತಿಲ್ಲ ಎಷ್ಟಂತ. ನೋಡೋಣ ಬರ್ರಿ, ಮತ್ತೆ ಸಿಗ್ತೀನಿ ಆಮೇಲೆ. ಫುಡ್ಡು ರೆಡಿ ಬಂತು ಗೈಸ್. ಏನು ಲೈನ್ಸ್ ಹಾಕೋಣಂದ್ರೆ ಇಲ್ಲಿ ನೋಡಿ. ಹೋಮ್ವರ್ಕ್ ಮಾಡೋ ವಯಸ್ಸಲ್ಲೇ ಚೆನ್ನಾಗಿತ್ತು. ಹೋಮ್ ಬಿಟ್ಟು ವರ್ಕ್ ಮಾಡೋ ಈ ಜೀವನ ಯಾವನಿಗೆ ಬೇಕಿತ್ತು ಗುರು. ಅಂದರೆ ಸ್ಕೂಲ್ ಟೈಮ್ದು ಮತ್ತು ಈಗಿನ ಜನ್ರೇಷನ್ ಬಗ್ಗೆ ಅಣ್ಣ ಬಂದು ಲೈನ್ಸ್ ಹಾಕಿಬಿಟ್ಟವನೆ. ಅಂದರೆ ಟೈಮಲ್ಲಿ ಹೋಮ್ವರ್ಕ್ ಕೊಡ್ತಿದ್ರಲ್ಲ ಮನೆಯಲ್ಲಿ ಸ್ಕೂಲಲ್ಲಿದ್ದಾಗ, ಆವಾಗ ವಯಸ್ಸೇ ಚೆನ್ನಾಗಿತ್ತು. ಇವಾಗ ಏನು ಮಾಡೋಕ್ಕಾಗಲ್ಲ. ಮುಕ್ಕಳರಂಗೆ ಟ್ರಾಫಿಕಲ್ಲಿ ನಿಂತ್ಕೊಂಡಿದ್ದೀನಿ ನಾವಂತ್ರೂ. ಏನು ಮಾಡೋದು? ಇದು ಇವಾಗ ರಾಯಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿಗೆ ಡ್ರಾಪ್ ಕೊಟ್ಟೆ. ಈ ಸುತ್ತಾಡ್ಕೊಂಡು ಬರೋಕ್ಕೇ ತಲೆನೋ. 12 ಟವರ್ ಹತ್ರ ಇದ್ದೀನಿ ಇವಾಗ. 9ನೇ ಟವರ್ ಬರೋಕ್ಕೆ ಸುತ್ತಾಡ್ಕೊಂಡು ಬರಬೇಕು.
ಎಷ್ಟು ರೂಪಾಯಿ ಆಯ್ತು ಅಂದರೆ ಅರ್ನಿಂಗ್ಸು 10 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸ್ 668 ಅಂದರೆ 558 ಆಗಿತ್ತು ಪ್ಲಸ್ 568. ಇದು 100 ರೂಪಾಯಿದು. ಇದನ್ನು ಏನಾಯಿತು, ಏನಿದೆ ಆದರೆ ನಮ್ದು ಇನ್ನೊಂದು ಹೆಲ್ಮೆಟ್ ಇರುತ್ತಲ್ಲಕ್ಕ, ಆ ಥರ ಒಬ್ಬರು. ಹೌದಾ, ಬೇರೆ ಕೇಳ್ತೀರಾ ಸಾಮಾನು? ಇವಾಗ ಪಾರ್ಸಲ್ ಆರ್ಡ್ರ್ ಮಾಡ್ತಾರಲ್ಲ ಅವಾಗಕ್ಕ, ಇವಾಗ ಒಳಗಡೆಯಿಂದ ಪಾರ್ಸಲ್ ಆರ್ಡ್ರ್ ಇರುತ್ತಲ್ಲ ಇಲ್ಲಿಂದ ತೊಗೊಂಡು ಶೂ. ಹಾಂ, ನನ್ನ ಶೂ ಬಿಟ್ಟು ಅವ್ರು ಚಪ್ಪಲಿ ಹಾಕೊಂಡು ಬಂದೆ ನಾನು ಅಕ್ಕ ಇವಾಗ. ಹಾಂ, ಅಂದರೆ ಶೂಸು ಅದು ಇದು ತೊಗೊಂಡು ಹೋಗ್ತಾರಂತನಾ ಶೂಸು? ಹೌದಾ, ಇವಾಗ ನಾನು ಶೂ ಬಿಟ್ಟೆ ಚಪ್ಪಲಿ ಹಾಕೊಂಡು ಬಂದಿದ್ದೀನಿ ಕಸ್ಟಮರ್ದಕ್ಕ. ನಾನು ಒಳಗಡೆ ಬಿಟ್ಟೆಕ್ಕ, ನಿಜವಲ್ಲಕ್ಕ. ಕ್ಯಾಮ್ರಾಗೆ ಹಾಯ್ ಆದರೂ ಮಾಡಿ ನೋಡಿ ಗೈಸ್, ಶೂ ತೊಗೊಂಡು ಹೋಗ್ತಾರೆ, ಅದಂತ ಇದನ್ನು ತೊಗೊಂಡು ಹೋಗ್ತಾರೆ ಅಂತ. ಅಪಾರ್ಟ್ಮೆಂಟ್ ಆಚೆ ಬಂದಾಗ ಬ್ಯಾಗ್ ಚೆಕ್ ಮಾಡ್ತಾರೆ. ಅದಕ್ಕೆ ನಾನು ಕಾಮಿಡಿ ಮಾಡಿದೆ ಅವ್ರಿಗೆ ಅಷ್ಟೇ. ನಾನು ಶೂ ಬಿಟ್ಟೆ ಚಪ್ಪಲಿ ಹಾಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟೆ. ಹಾಂ, ಎಂಥ ಜನ ಇದ್ದಾರಪ್ಪ ಇಂಥವ್ರು, ಈ ಥರ ಕಳ್ತನ ಮಾಡ್ತಾರೆ. ಶೂ ಕಳ್ತನ ಅದು ಇದು ಅಂತ. ಯಪ್ಪ ದೇವ್ರೆ, ಮನೆ ಯಾಕೆ ಹೆಂಗೆ ಒಂದೊಂದು ಅಪಾರ್ಟ್ಮೆಂಟಲ್ಲಿ ಒಂದೊಂದು ರೂಲ್ಸ್ ಗೈಸ್, ತಲೆನೇ ಕೆಟ್ಟುಬಿಡುತ್ತೆ. ಕಣೋದು ಈ ಥರ ಬ್ಯಾಗಿ ಚೆಕ್ ಮಾಡಿದ್ರೆ ನಮ್ಮಂದ್ರೂ ಏನೋ ಅವ್ನು ಕಳ್ಳ ನನ್ನ ಮಕ್ಕಳ. ಫುಡ್ ಕೊಡೋಕೆ ಬಂದಿರ್ತೀವಿ, ಫುಡ್ ಕೊಡ್ತೀವಿ. ಒಂದು ಹೊತ್ತು ಊಟ ಕೊಡೋಕೆ ಹೋಗಿರ್ತೀವಿ. ಹೊಟ್ಟೆ ಹಸಿದ್ರೆ ಆರ್ಡ್ರ್ ಮಾಡ್ತಾರೆ, ನಾವು ಊಟ ಕೊಡೋಕೆ ಹೋಗಿರ್ತೀವಿ. ತುಡುಗು ಯಾರಾದ್ರೂ ಮಾಡ್ತಾರೆ ಡೆಲಿವರಿ ಬಾಯ್ಸ್. ಯಾವ ಬೋಳಿ ಮಕ್ಕಳು ಒಬ್ಬೊಬ್ಬರು ಮಾಡಿದ್ದಕ್ಕೆ ಎಲ್ಲ ಡೆಲಿವರಿ ಬಾಯ್ಸ್ಗೂ ಚೆಕ್ ಮಾಡ್ತಾರೆ ನೋಡಿರಿ. ದಯವಿಟ್ಟು ಆ ಥರ ಕೆಲಸ ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಅಂತ. ನನ್ನ ಮಕ್ಕಳಿಗೆ ಬಾಯ್ ಬಂದಾಗ ಉಗಿದ್ಬಿಟ್ರೆ ಅಷ್ಟೇ. ಏನು ಮಾಡಕ್ತೀರಾ ಬಿಡಿ, ಪರವಾಗಿಲ್ಲ. ಬನ್ನಿ ಗೈಸ್, ರಿಟರ್ನ್ ಅಮೌಂಟ್ ಎಷ್ಟು ರೂಪಾಯಿ ಇದೆ? 51 ರೂಪಾಯಿ ಐತೆ ಗೈಸ್. ಇವಾಗ ಟೈಮಿಂಗ್ಸು 12 ಗಂಟೆ ಆಗಿದೆ. 936 ರೂಪಾಯಿ ಟಿಪ್ಸು ಎಲ್ಲ ಸೇರಿಸ್ಬಿಟ್ಟು 5 ಅವರ್ 15 ನಿಮಿಷ ಆಯಿತು. ಆರ್ಡರ್ಸ್ ಬಂದುಬಿಟ್ಟು 13 ಹೊಡೆದಿದ್ದೀನಿ. ನೋಡ್ರಿ ಹೆಣ್ಮಕ್ಳು ಫುಟ್ಪಾತ್ ಮೇಲೆ ಹೆಂಗೆ ಹೋಗ್ತಾರೆ. ನಾವು ನೋಡಿದ್ರೆ ರೋಡ್ ಮೇಲೆ ನಿಂತ್ಕೊಂಡಿದ್ವಿ, ಅಲ್ಲಿ ನಡ್ಕೊಂಡು ಹೋಗ್ತಾವ್ರೆ. ಅಲ್ಲೇ ಟೂಲರು, ಅದ್ರ ಜೊತೆ ಇವು ಅಣ್ಣ ಬಂದು ಹೋದ ನೋಡಿ. ಏನು ಹೇಳೋದಪ್ಪ, ಏನು ಒಂದು 5 ನಿಮಿಷ ನಿಂತ್ಕೊಂಡ್ರೆ ಏನಾಗುತ್ತೆ ಯಾರು ಗೊತ್ತು. ಸಿಗ್ನಲಲ್ಲಿ ಇದ್ದೀನಿ, ಯಲಹಂಕ ಗ್ಯಾಲರಿ ಮಾಲ್ ಹತ್ರ. ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟೈತೆ. ಈ ಅಣ್ಣ ಬಾಂಡ್ ಬೇರೆ ಒಣವೇದಲ್ಲಿ ಬರ್ತಾವನೆ. ಹೊಡಿ ಮಗ, ಹೊಡ್ರಿ ಒಣವೇದಲ್ರಿ ಹೋಗ್ರಿ, ಫುಟ್ಪಾತ್ ಮ್ಯಾಗ್ರಿ ಹೋಗ್ರಿ. ಹಾಂ, ಯಾರು ಹೇಳವ, ಏನು ರೋಡ್ಗಳ್ರಿ ಸರಿ ಅದಾವು ನೋಡ್ರಿ. ದಡಕ್ ಇಂಥ ರೋಡ್ಗಳ್ನಾಗ. ಬನ್ನಿ ಗೈಸ್, ಯಾವ್ದಾರು ಆರ್ಡ್ರ್ ಕೊಡ್ತಾನೆ ನೋಡ್ಕೊಂಡು ಹೋಗೋಣ ಹಾಗೆ. ಗೈಸ್ ಇವಾಗ ಟೈಮಿಂಗ್ಸು ಎಷ್ಟಪ್ಪ ಆಗಿದ್ರೆ 1:30 ಗಂಟೆ ಆಗಿದೆ. ಟ್ರಿಪಲ್ಸ್ ಹತ್ರ ಇದ್ದೀನಿ, ಜಕ್ಕು ರೋಡಲ್ಲಿ. 1:34 ಆಗಿದೆ. ಫುಡ್ ಆರ್ಡ್ರ್ ಕೊಟ್ಟಿರೋದು, ಇನ್ನೂ ಐಟಮ್ ರೆಡಿ ಇಲ್ಲ ಗೈಸು. 4033 ವೇಟ್ ಮಾಡ್ಕೋಬೇಕು ಅನಿಸ್ಬಿಟ್ಟೈತೆ ನನಗೆ. ವೇಟ್ ಮಾಡಿಸ್ತಾರ ನೋಡೋಣ, ಕೇಳಿಬಿಡೋಣ ರೀ. ರೆಡಿ ಇದ್ರೆ ಬೇಗ ಕೊಟ್ಬಿಡ್ತಾರೆ, ಅಲ್ಲರೇ ವೇಟ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬಿಡೋಣ. ಹಾಂ, ಏನು ಗೈಸಲ್ಲಿ ಇದ್ರ ಸಖತ್ತೈತೆ ಅಣ್ಣ. 4033 ನೋಡೋಣ ಗೈಸ್, ಇನ್ನೂ ರೆಡಿನೇ ಕೊಟ್ಟಿಲ್ಲ, ವೇಟ್ ಮಾಡೋಣ ಗೈಸ್. ಇಲ್ಲಿ ಆಟೋ ಮೇಲೆ ಏನು ಲೈನ್ಸ್ ಬರ್ದಾನೆ ಅಂದರೆ ಸಖತ್ತಾಗಿ ಬರ್ದಾನೆ. ಪ್ರೇಮದ ಊರಲ್ಲಿ ಅಂತೆ, ಅಂಬಾರಿಗೆ ಆಸೆ ಪಡೋ ರಾಜ ನಾನಲ್ಲ, ನನ್ನ ರತಾಣೆ ನನಗೆ ಅಂಬಾರಿ, ನನ್ನ ಪ್ರಿಸೋಳೆ ನನ್ನ ಬಂಗಾರಿ, ಅವಳೇ ನನ್ನ ಕನಸಿನ ಮುದ್ದು ಬಂಗಾರಿ ನನ್ನಾಕಿ. ಸೂಪರು ಗೈಸ್. ಲಾರಿ ಮೇಲೆ ಏನು ಲೈನ್ಸ್ ಬರ್ದಾನಂದರೆ, ದೇಶಕ್ಕಾಗಿ ಗಡಿಯಲ್ಲಿ ಸಿಂಹಗಳ ಹೋರಾಟ, ದುಡ್ಡಿಗಾಗಿ ನಾಡಿನಲ್ಲಿ ನಾಯಿಗಳ ಕಚ್ಚಾಟ. ಏನು ಲೈನ್ಸ್ ಮಾತ್ರ ಬೆಂಕಿ ಲೈನ್ಸು. ಯಾವುದಿದು ಗಾಡಿದು ಈಚರು, ಲಾರಿ ಮೇಲೆ ಏನು ಸಖತ್ ಲೈನ್ಸ್ ಬರ್ದಾನ ಮಾತ್ರ ಗೈಸ್. ಒಂದು 204 ರೂಪಾಯಿ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀನಿ. ಎಷ್ಟು ಲೀಟ್ರ್? 2 ಲೀಟ್ರ್ ಬರೋಲ್ಲ, 111 ರೂಪಾಯಿ ಐತೆ. ಎಲ್ಲಿ ಆಗುತ್ತೆ ಹೇಳಿ. ಮೊನ್ನೆನೇ ಎಷ್ಟು ಸಂಡೆ 600 ರೂಪಾಯಿ ಹಾಕ್ಸ್ಕೊಂಡಿದ್ದೆ ಸಂಜೆ. ಇವಾಗ ಇಷ್ಟೇ ಹಾಕ್ಕೊಂಡಿದ್ದೀನಿ, ಪರವಾಗಿಲ್ಲ. ನಾಳೆ ಮಧ್ಯಾಹ್ನವರೆಗೆ ಬರುತ್ತಲ್ಲ ಹೆಂಗೋ. ನಾಳೆ ಸ್ಟ್ಯಾಂಡೇ ತೆಗೆದಿಲ್ವಾ ಗಾಡಿ, ಯಾಕೆ ಆಫ್ ಆಯ್ತು ಅಂತ ಅಂದ್ಕೊಂಡು ಬಿಟ್ಟನಲ್ಲ ನಾನು. ಬನ್ನಿಗ, ಇದು ಇವಾಗ ಪ್ಯಾರಿಸ್ ಪಣ್ಣಿನಿಗೆ ಇದೊಂದು ಡ್ರಾಪ್ ಕೊಟ್ಟು ಮತ್ತೆ ಮನೆ ಕಡೆ ಹೋಗಿಬಿಡೋಣ ಗೈಸ್. ಏನಂತೀರಾ? ಮತ್ತೆ ಸಂಜೆ ಸಿಗ್ತೀನಿ, ಅಲ್ಲಿವರೆಗೂ ಟಾಟಾ ಬಾಯ್ ಗೈಸ್. ಟೈಮಿಂಗ್ ಸಂಜೆ 6 ಗಂಟೆ 7 ನಿಮಿಷ ಆಗಿರೋದು. ಮಳೆ ಬರ್ತೈತೆ ಗೈಸ್. ಆಚೆ ಡ್ಯೂಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಸಣ್ಣಗಿರೋದು ಮಳೆ, ಏನು ಜೋರಾಗೇನಿಲ್ಲ, ಆದರೂ ರೇನ್ಕೋಟೆಲ್ಲ ಹಾಕ್ಕೊಂಡಿದ್ದೀನಿ. ಬನ್ನಿ, ಶಿಫ್ಟು 6 ರಿಂದ 7 ಬುಕ್ ಮಾಡ್ಕೋತೀನಿ. ಡ್ಯೂಟಿ ಅಂತ ಲಾಗಿನ್ ಆಗಿಬಿಡೋಣ. ಲಾಗಿನ್ ಆಗಿಬಿಡ್ತು, ನೋಡೋಣ ಯಾವ್ದು ಆರ್ಡ್ರ್ ಕೊಡ್ತಾನೆ ಅಂತ. ಆಲ್ಮೋಸ್ಟು 22 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸ್ ಬಂದುಬಿಟ್ಟು 1396 ಇದೆ. 8:07 ನಿಮಿಷ. ಗೋಪುರದೆಲ್ಲ ತೆಗೆದಿಟ್ಟಿದ್ದೀನಿ. ಬನ್ನಿ ಇವಾಗ ಹೆಲ್ಮೆಟ್ ಹಾಕೊಂಡು ಇದು ಆರ್ಡ್ರ್ ಬಿದ್ಮೇಲೆ ಇವಾಗೇನೆಲ್ಲ ಎಂಡಿಗೆ ಸಿಗ್ತೀನಿ ಗೈಸ್. ಮಳೆಯಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಗೋಪುರ ಎಲ್ಲ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಗೈಸ್. ಇವಾಗ ಮನೆಗೆ ಬಂದುಬಿಟ್ಟು ಡ್ಯೂಟಿ ಆಫ್ ಮಾಡಿದ್ದೀನಿ. ಟೈಮಿಂಗ್ಸು 10:30 ಗಂಟೆ ಆಗಿರೋದು. ಎಷ್ಟಪ್ಪ ಅರ್ನಿಂಗ್ಸ್ ಇದೆ ಅಂದರೆ 2173.
ಗಾಡಿ ಕಿಲೋಮೀಟರ್ಸ್ ನೋಡಿಲ್ಲವಲ್ಲ ಇರಿ ಗೈಸ್, ಗಾಡಿ ಕಿಲೋಮೀಟರ್ಸ್ ನೋಡ್ಕೊಂಬರೋಣ ಫಸ್ಟು. ಗಾಡಿ ಎಷ್ಟು ಕಿಲೋಮೀಟರ್ ಓಡಿಸಿದ್ದಾನೆ ಅಂತ ಗೊತ್ತಾಗ್ತಲ್ಲ. ಬನ್ನಿ ನೋಡೋಣ ಗಾಡಿ ಕಿಲೋಮೀಟ್ರ್ ಫಸ್ಟ್ ನೋಡ್ಕೊಂಬರೋಣ. ಓಂ ನಮಃ ಶಿವಾಯ ನೋಡ್ಕೊಂಡು ಎಷ್ಟು 67 ಆಗಿತ್ತು, ಎಷ್ಟಾಗಿದೆ ನೋಡೋಣ ಗೈಸ್. ಗಾಡಿದು 40,171. ಬೆಳಗ್ಗೆ ಗಾಡಿ ಕಿಲೋಮೀಟರ್ಸ್ ಆಗಿರೋದು 39,973. ಇವಾಗ ಆಗಿರೋದು 40,171. ಟೋಟಲ್ 198 ಗಾಡಿ ಕಿಲೋಮೀಟರ್ಸ್ ಓಡಿಸಿರೋದು. ಅಮೌಂಟ್ ಎಷ್ಟಪ್ಪ ಅಂದರೆ 2,173. 2,173 ಪ್ಲಸ್ 610 ರೂಪಾಯಿ ಇನ್ಸೆಟ್ಟು 2,783. ಅಂದರೆ ಎಷ್ಟೇ ಹೊಡೆದಿರೋದು ನೋಡಿ, 33 ಆರ್ಡ್ರದ್ದು ಇನ್ಸೆಟ್ ಮಾತ್ರ. 10 ಗಂಟೆ ಡ್ಯೂಟಿ ಆಫ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಅಣ್ಣ ಬಂದು ಊರಿಗೆ ಹೋಗ್ತಾನೆ, ಆರಾಮಾಗಿ ಬಿಡ್ತೀನಿ ನೋಡಿ ಎಲ್ಲ ಪ್ಯಾಕಿಂಗ್. ಮತ್ತೆ ನಾನೇ ಊರಿಗೆ ಗಂಟೆ ಕತ್ತೆಡ್ಸು ಮನೆ ಏನದು 196 ಗೈಸ್. ಇಲ್ಲಿಂದ ಇಲ್ಲಿ ಯಶವಂತಪುರ ಇರೋದೇ ಗೈಸ್ 4 ಕಿಲೋಮೀಟ್ರ್, 4.5 ಕಿಲೋಮೀಟ್ರಿಗೆ 190 ಆಟೋ. ಏನು ಮಾಡೋಕ್ಕಾಗಲ್ಲ, ಅಣ್ಣ ಮಾಡಿ ಲಗೇಜ್ ಇಷ್ಟ ಒಂದು ಇಟ್ಬಿಟ್ಟಾನೆ ನೋಡಿ. ಹಪ್ಪಳ ಗಿಪ್ಪಳ ಇದೇನು ಮೆಣಸಿನ್ಕಾಯಿ ಇಲ್ಲೇ ತೊಗೊಂಡ್ಬಿಟ್ಟಿಲ್ಲ ಎಲ್ಲ ನೋಡಿ ಗೈಸ್. ಎಲ್ಲರೂ ಊರಿಂದ ತೊಗೊಂಡ್ರೆ ಇವನು ಊರಿಗೆ ತೊಗೊಂಡು ಹೋಗ್ತಾನೆ ಬೆಂಗಳೂರಿಂದ. ಗೈಸ್ ಟೈಮಿಂಗ್ಸ್ ಇಷ್ಟ ಆಗಿದೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಊಟ ಮಾಡ್ಬೇಕು, ಊಟ ತೊಗೊಂಡಿದ್ದೀನಿ. ಟಾಟಾ ಬಾಯ್.